ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಭೈರವಿ ಗೌಡ ವ್ಲಾಗ್ಸ್. ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಆ್ಯಂಡ್ ಇದು ಯುಗಾದಿ ಹಬ್ಬದ ದಿನದ ವ್ಲಾಗ್ ಆಗಿರುತ್ತೆ. ಬೆಳಗ್ಗೆನೇ ಎದ್ದು ಹಬ್ಬದ ಪ್ರಿಪ್ರೇಷನ್ ಮಾಡಿದ್ವಿ. ನಮ್ಮ ಹಸ್ಬೆಂಡ್ ಎಲ್ಲನೂ ತೋರಣ ಕಟ್ಕೊಟ್ರು. ನಾನು ಅಷ್ಟರಲ್ಲೆಲ್ಲ ಮನೆ ಕೆಲಸಗಳೆಲ್ಲ ಮುಗಿಸಿದ್ದೆ. ನನ್ನ ಮಕ್ಕಳಿಗೆ ಎಣ್ಣೆ ಕೂಡ ಹಚ್ಚಿ ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಸ್ನಾನಕ್ಕೆ ಅವರು ಕೂಡ ಹೋದರು. ಎಲ್ರದ್ದು ಸ್ನಾನ ಆಗಿ ಪೂಜೆ ಆಗಿ ಮನೆಯಲ್ಲಿ ನಂತರ ನನ್ನ ತಂದೆಯ ಅವ್ರಿಗೂ ಯುಗಾದಿ ಹಬ್ಬದ ದಿನ ನಾವು ಅಲ್ಲೇ ಹೋಗಿ ಎಡೆ ಇಡ್ತೀವಿ, ಏನೇನು ಅಡುಗೆ ಮಾಡಿರ್ತೀವಿ ಅದೆಲ್ಲನೂ. ಸೊ ಅಲ್ಲಿ ಹಾಗೆ ಪೂಜೆ ಎಲ್ಲ ಆದಮೇಲೆ ಕೆಲವೊಂದು ಫೋಟೋಸ್ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಇದು ಫೋಟೋಸ್ ತೊಗೊಂಡಿದ್ದೀನಿ. ಇದು ಇಬ್ಬರು ನನ್ನ ಮಕ್ಕಳು, ಧನ್ವಿತಾ, ಯುಕ್ತ. ಸೊ ಅವ್ರದ್ದು ಮತ್ತು ಇದು ನಮ್ಮ ತಂದೆ ನೋಡಿ, ಈ ರೀತಿ ನನ್ನ ತಂಗಿ ನಾನು ಎಲ್ಲರೂ ಹೋಗಿ ಪೂಜೆ ಮಾಡಿದ್ವಿ. ನನ್ನ ತಂಗಿ ಆಲ್ರೆಡಿ ಹೋಗಿ ಎಲ್ಲ ರೆಡಿ ಮಾಡಿದ್ಲು. ಅದಾದ ನಂತರ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ನಮ್ಮ ಮನೆದು ನಾನು ರೀಲ್ ಮಾಡೋಣ ಅಂತ ಹೇಳ್ಬಿಟ್ಟು ಯಾವ ಥರ ಪೂಜೆ ಮಾಡಿದೆ ಅಂತ ಹೇಳ್ಬಿಟ್ಟು ಚಿಕ್ಕ ಚಿಕ್ಕದಾಗಿ ವಿಡಿಯೋಗಳನ್ನ ಮಾಡ್ಕೊಂಡಿದ್ದೆ ದೇವ್ರದ್ದು. ಸೊ ನಮ್ಮ ಮನೇಲಿ ಈ ಥರ ನಮ್ಮ ಕೈಲಿ ಅವತ್ತು ಯಾವ ಥರ ಎಷ್ಟು ಸಾಧ್ಯ ಆಗುತ್ತೋ ಆ ರೀತಿ ಪೂಜೆ ಮಾಡ್ತೀವಿ. ಮತ್ತು ಊಟಕ್ಕೆ ನಾನು ಹೋಳಿಗೆ, ಅನ್ನ, ಸಾರು, ಕಾಳು ಪಲ್ಯ ಅಂದರೆ ಕಾಳು ಗೊಜ್ಜು ಮಾಡಿದ್ದೆ, ಹಪ್ಪಳ ಅಷ್ಟೇ. ಬೇರೆ ಯಾವುದೇ ಥರ ಚಿತ್ರಾನ್ನ ಇದೆಲ್ಲ ಮಾಡೋಕ್ಕೆ ಹೋಗಲಿಲ್ಲ. ಅದಾದಮೇಲೆ ಊಟ ಎಲ್ಲ ಆದಮೇಲೆ ರೆಸ್ಟ್ ಮಾಡಿ ಒಂದು ಫಿಲಮ್ ಕೂಡ ನೋಡಿದ್ವಿ. ಅದಾದಮೇಲೆ ನನ್ನ ಮಕ್ಳದ್ದು ಕೆಲವೊಂದು ಫೋಟೋಸ್ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ತೆಕ್ಕೊಳ್ತಾ ಇದ್ದೆ. ನಾನು ಎಷ್ಟೇ ಟ್ರೈ ಮಾಡಿದ್ರು ಫೋಟೋಗೆ ಪೋಸ್ ಮಾತ್ರ ಚೆನ್ನಾಗಿ ಕೊಡೋದೇ ಇಲ್ಲ. ಮಿಕ್ಕಿ ಟೈಮಲ್ಲೆಲ್ಲ ಚೆನ್ನಾಗೇ ನಾರ್ಮಲ್ಲಾಗಿರ್ತಾರೆ. ಫೋಟೋ ಅಂತ ಬಂದ ತಕ್ಷಣ ಅದೇನೋ ಗೊತ್ತಿಲ್ಲ. ಸೊ ನಂಗೆ ಯಾವಾಗಲೂ ಅಷ್ಟೇ ಚೆನ್ನಾಗಿರೋ ಫೋಟೋಸೇ ಸಿಗೋಲ್ಲ. ಸೊ ಇದು ನೋಡಿ ನನ್ನ ಮಗಳದ್ದು ಮೆಡಲ್ಸ್ ತೊಗೊಂಡಿರೋದು ಖುಷಿ ಆಯಿತು ನನಗೆ. ಸುಮ್ಮನೆ ಇದ್ನಲ್ವ, ಹಬ್ಬ ಆದಮೇಲೆ ರೆಸ್ಟ್ ತೊಗೊಳ್ತಾ ಕೆಲವೊಂದು ತೊಗೊಳ್ತಾ ಇದ್ದೆ. ಮತ್ತು ಇನ್ನೊಂದು ಏನು ಗೊತ್ತಾ ನನ್ನ ಮಗಳು ಫೋಟೋ ತೆಗೆಸ್ಕೊಂಡ್ರೆ ನೋಡಿ ಹಂಗೆ. ಮತ್ತು ಅದು ಅವ್ರ ಅಜ್ಜಿ ಜೊತೆ ಅಂದರೆ ನಮ್ಮಮ್ಮ ಅವ್ರ ಜೊತೆ ಕೂಡ ಫೋಟೋ ತೆಗಿ ಅಂತ ಅಂದರು, ಅದಕ್ಕೆ ತೆಗೆದ್ವಿ. ನಾನು ಇಲ್ಲಿ ಸಂಬಂಧಗಳ ಬಗ್ಗೆ ಹೇಳಬೇಕಂದ್ರೆ ಯಾವ ಸಂಬಂಧಗಳು ಕೂಡ ಶಾಶ್ವತ ಅಲ್ಲ ಅಂತ ಅನಿಸುತ್ತೆ. ಇದನ್ನು ಅರ್ಥ ಮಾಡ್ಕೊಂಡು ಬದುಕೋರು ತುಂಬ ಕಡಿಮೆ ಜನ. ಸೊ ಇದನ್ನು ಖಂಡಿತವಾಗ್ಲೂ ವಾಸ್ತವವಾಗಿ ಎಲ್ಲರೂ ಅರ್ಥ ಮಾಡ್ಕೋಬೇಕಾಗತ್ತೆ. ನಾನು ನನ್ನ ತಂದೆಗೆ ಮೊದಲೆಲ್ಲನೂ ನನ್ನ ಮದುವೆಗೆ ಮುಂಚೆ ಮನೇಲಿರುವಾಗ ಎಷ್ಟು ನಮ್ಮ ತಂದೆಗೆ ಒಳ್ಳೇದಾಗಬೇಕು, ಅವ್ರಿಗೆ ಅಂದರೆ ಹುಷಾರಾಗಬೇಕು ಅಂತ ಎಷ್ಟೆಲ್ಲ ಪೂಜೆಗಳನ್ನ ಮಾಡ್ತಾಯಿದ್ದೆ. ನಾನು ಈ ಸರ್ಕಲ್ ಮಾರಿಯಮ್ಮ ದೇವಸ್ಥಾನ ಅಲ್ಲಿ ಕಾಲೇಜಿಗೆ ಹೋಗ್ತಿದ್ದೆ ನಾನು. ಸೊ ಅವಾಗಲ್ಲೆಲ್ಲ ನಾನು ನಿಂಬೆಹಣ್ಣು ದೀಪಗಳೆಲ್ಲ ಹಚ್ಚುತ್ತಾ ಇದ್ದೆ. ನಮ್ಮಪ್ಪ ಬೇಗ ಹುಷಾರಾಗಬೇಕು ಹಂಗೆ ಹಿಂಗೆ ಅಂದ್ಕೊಂಡು. ಆ್ಯಂಡ್ ಮನೆಯಲ್ಲೂ ಅಷ್ಟೇ ನಾನು ತುಂಬ ಪೂಜೆಗಳನ್ನ ಮಾಡ್ತಾಯಿದ್ದೆ. ಮತ್ತು ನಾನು ತುಂಬ ಅಧ್ಯಾತ್ಮದ ಕಡೆನೇ ತುಂಬ ಹೋಗ್ಬಿಟ್ಟೆ ಆವಾಗ. ದೇವರು ಪೂಜೆ ಪುನಸ್ಕಾರಗಳಲ್ಲೇ ನಾನು ಕಾಲೇಜ್ ಲೈಫ್ನ ತುಂಬ ನಾನು ಅದರಲ್ಲೇ ಕಳೆದಿದ್ದೀನಿ. ಜಾಸ್ತಿ ನನ್ನ ಫ್ಯಾಮಿಲಿ ಬಗ್ಗೆನೇ ಅಂದರೆ ಜಾಸ್ತಿ ಕನೆಕ್ಟು, ಜಾಸ್ತಿ ಯೋಚನೆ ಮಾಡ್ತಾಯಿದ್ದೆ. ಸೊ ಇವತ್ತಿಗೆ ನಾನು ಇದನ್ನು ಮುಗಿಸ್ತೀನಿ. ನಾನು ಒಂದೊಂದೇ ಎಲ್ಲ ಸ್ಟೋರೀಸ್ನ ಮತ್ತು ನನಗೇನೇನು ಇಷ್ಟ ಆಗುತ್ತೆ ಶೇರ್ ಮಾಡಬೇಕು ಅನ್ನೋದನ್ನೆಲ್ಲ ನಿಮ್ಮ ಜೊತೆ ಹಂಚ್ಕೋತೀನಿ. ಸೊ ಥ್ಯಾಂಕ್ ಯು ಗೈಸ್. ನಿಮಗೆ ಯಾರಿಗಾದ್ರೂ ಬೇಜಾರಾಗಿದ್ದರೆ ಸೊ ಬೇಜಾರು ಮಾಡ್ಕೋಬೇಡಿ. ಆ್ಯಂಡ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಯಾರ್ಯಾರು ಇನ್ನೂ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಗೈಸ್. ಬಾಯ್ ಬಾಯ್. ಹ್ಯಾಪಿ ಯುಗಾದಿ.